ನಮಸ್ಕಾರ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು 1 ಕಪ್ ಹೆಸರು ಬೇಳೆನಲ್ಲಿ ಮತ್ತು ಸ್ವಲ್ಪನೇ ಮೈದಾ ಹಿಟ್ಟಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಸ್ನ್ಯಾಕ್ಸು ನೋಡ್ಬೋದು. ಈ ಥರ ಮುರಿದ್ರೆ ನಮಗೆ ಒಳ್ಳೆಯ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ. 1 ಆಲೂಗಡ್ಡೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ ರೀ. ಇವತ್ತು ನಾವೊಂದು ಸ್ನ್ಯಾಕ್ಸನ್ನು ಮಾಡೋಣ. ಇದನ್ನು ನಾನು ನೀರನ್ನು ತೆಗೆದು ಇಟ್ಕೊಂಡಿದ್ದೀನಿ ರೀ, ಹೆಸರು ಬೇಳೆದು. ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡಿನಿ. ಇನ್ನು ನಾನು ಸ್ಟವ್ ಹಚ್ಚಿಲ್ಲ. ಇವಾಗ ನಾನು 1 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ. ಇವಾಗ 1 ಬೌಲ್ ನೀರನ್ನು ಇದಕ್ಕೇ ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದು 3/4 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೇ ನಾನು ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ನೋಡ್ರಿ, ನಾವು ಇಟ್ಕೊಂಡಿರುವಂತಹ ಆಲೂಗಡ್ಡೆ, 1 ಆಲೂಗಡ್ಡೆ ದೊಡ್ಡ ಸೈಜಿಂದು ಈ ಥರ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ದಪ್ಪ. ಇವಾಗ ನೋಡ್ರಿ, ಇದನ್ನು ನಾವು ಒಂದು ಕುದಿ ಬರೋ ತನಕ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಇವಾಗ ನೋಡ್ರಿ, ಇದಕ್ಕೆ ನಾನು ಸ್ವಲ್ಪನೇ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ಒಂಚೂರು ಮಸಾಲನ್ನು ಅಂದರೆ ಸ್ವಲ್ಪನೇ ಕರಿಬೇವು ಸೊಪ್ಪು, 4 ಕೊತ್ತಂಬರಿ ಸೊಪ್ಪು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1/2 ಟೀ ಸ್ಪೂನ್ಕಿನ್ನಲ್ಲೂ ಜಾಸ್ತಿನೇ ಸ್ವಲ್ಪನೇ ಓಮ್ ಕಾಳು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ 1/2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸಹ ಎಲ್ಲವನ್ನು ನೋಡಿರಿ ಇದಕ್ಕೇನೆ ಹಾಕೋತಾ ಇದ್ದೀನಿ ರೀ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸು ಇದು ಮಾಡಿನೂ ಇಡ್ಬೋದು. ಇವಾಗ ನಾನು ಇದಕ್ಕೇ ನೋಡಿರಿ 1-2 ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ನಮ್ಮದು ಒಳಗಡೆ ಸಾಫ್ಟಾಗಿ ಬರಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾ ಇದೆ ಚೆನ್ನಾಗಿ. ಈ ಟೈಮ್ನಲ್ಲೇ ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊಂಡು ನಾನು ಇದನ್ನು ಹಿಟ್ಟನ್ನು ಒಟ್ಟಿಗೆನೇ ಹಾಕ್ತಾಯಿದ್ದೀನಿ ರೀ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ತುಂಬ ಟೇಸ್ಟಾಗಿರುತ್ತೆ ರೀ. ನಾವು ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದಕ್ಕಿನ್ನಲು ಮನೆಯಲ್ಲೇ ಈ ಥರನೇ ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ತುಂಬ ಒಂದು ಟೇಸ್ಟಾಗಿರುತ್ತೆ ರೀ. ಇದನ್ನು ನಾವು ಎಲ್ಲವನ್ನು ಹಾಕಿದ್ಮೇಲೆ 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ನೋಡಿರಿ ಇದನ್ನು ಚೆನ್ನಾಗಿ ನಾವು ಈ ಥರನೇ ಮಿಕ್ಸ್ ಮಾಡಬೇಕು. ನೋಡ್ಬೋದು, ನಮ್ಮದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಇದು ಚೆನ್ನಾಗಿ ನಾವು ಮಿಕ್ಸು ಮಾಡ್ಕೋಬೇಕು ರೀ. ಸ್ವಲ್ಪ ಇದು ಗಟ್ಟಿ ಆಗ್ತಾನೆ ಬರುತ್ತೆ ಇದೆಲ್ಲ. ಇವಾಗ ನೋಡ್ಬೋದು, ನಮ್ಮದು ಇದು ಚೆನ್ನಾಗಿ ಗಟ್ಟಿ ಆಗಿದೆ ರೀ. ನಾನು ಇದನ್ನು 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ. ಇದು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನೋಡಿರಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಮ್ಮದು ಚೆನ್ನಾಗಿ ಗಟ್ಟಿ ಆಗಿದೆ. ಸ್ವಲ್ಪ ಇದು ಆರ್ತು ಅಂತಂದರೆ ನಮಗೆ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ ರೀ. ನೋಡ್ಬೋದು, ನಮ್ಮದು ಹಿಟ್ಟು ಮತ್ತು ಉದ್ದಿನಬೇಳೆ ಹೆಸರು ಬೇಳೆ ನಾವು ಹಾಕಿದ್ದೇವಲ್ಲ ರೀ, ಚೆನ್ನಾಗಿ ಇದ್ರ ಜೊತೆಗೇ ಹೊಂದ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ಆರಿಸೋಣ. ನಾವೊಂದು ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೇ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಇದನ್ನು ಒರೆಸ್ಬೇಕಿತ್ತು. ಈಗ ಆಯಿಲ್ ಹಚ್ಕೊಂಡಿದ್ದೇನೆ. ಇವಾಗ ಹಿಟ್ಟನ್ನು ಇದಕ್ಕೇನೆ ಹಾಕ್ಕೋಬೇಕ್ರಿ. ಅಷ್ಟು ಹಿಟ್ಟನ್ನು ಹಾಕೊಳ್ಳೋಣ. ಇವಾಗ ನೋಡಿರಿ, ಇದನ್ನು ಚೆನ್ನಾಗಿ ನಾವು ಕೈಗೆ ನಮ್ಮದೇನೋ ಹತ್ತೋದಿಲ್ಲ. ನೋಡ್ಬೋದು, ಇದನ್ನು ಈ ಥರನೇ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೋಬೇಕು. ಹಿಟ್ಟನ್ನು ಹಾಕ್ಕೊಂಡು ಈ ಥರನೇ ಬಿಡಿಸ್ತಾ ಹೋಗಬೇಕು. ಇದು ಸ್ವಲ್ಪ ಕಂಪ್ಲೀಟಾಗಿ ಆರಬೇಕು, ಸೆಟ್ ಇದು ಫುಲ್ಲು ನಾವು ಸೆಟ್ ಮಾಡ್ಕೊಂಡಿದ್ದೇವೆ ರೀ. ಇನ್ನು ಸ್ವಲ್ಪನೇ ನಮ್ಮದು ಇದು ಬಿಸಿ ಇದೆ, ಆರಬೇಕು. ಇವಾಗ ನೋಡ್ಬೋದು ರೀ, ನಾನಿದು ಸ್ವಲ್ಪನೇ ನಮ್ಮದು ಅದು ಸೆಟ್ ಆದಮೇಲೆ ಇದು ಇಷ್ಟಿದೆ. ಇದನ್ನು ನಾವು ಇವಾಗ ಮಾಡ್ಕೊಳ್ಳೋಣ. ನಿಮಗೆ 5 ನಿಮಿಷದಲ್ಲಿ ಇದೊಂದು ಸ್ನ್ಯಾಕ್ಸು ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು, ಸ್ವಲ್ಪನೇ ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಇದರೊಟ್ಟಿಗೆ ಈ ಥರನೇ ಕಲಿಸ್ಕೊಂಬಿಟ್ಟು ನೋಡಿರಿ. ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಈ ಥರ ಹಾಕ್ಬೋದು. ನಿಮ್ಗೆ ಯಾರು ಹಾಕೋರಿದ್ರೆ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಎಷ್ಟಾಗುತ್ತೆ ಅಷ್ಟು, ತುಂಬ ತೆಳ್ಳಗಿಲ್ಲ, ಸ್ವಲ್ಪನೇ ದಪ್ಪ ಇರಬೇಕು ರೀ. ಸ್ವಲ್ಪನೇ ಹಿಟ್ಟನ್ನು ಈ ಥರ ಹಚ್ಕೋಬೇಕು. ತುಂಬ ತೆಳ್ಳಗೂ ಬರೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಸಾಕು. ನಾನು ಇಲ್ಲಿ ಚಾಕು ತೊಗೊಂಡಿದ್ದೇನೆ ರೀ. ಚಾಕುಗೆ ಒಂಚೂರು ಆಯಿಲನ್ನು ಹಚ್ಕೊಂಡಿದ್ದೇನೆ ರೀ. ನಮ್ಮದಿದು ಆಗಿದೆ. ನಾನು ಸ್ವಲ್ಪನೇ ಈ ಥರನೇ ನೋಡಿರಿ ಇದ್ರ ಶೇಪ್ನಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಟ್ಟನ್ನು ಹಾಕಿ ಲಟ್ಟಿಸೋದಿರಲ್ಲ, ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸಿದ್ರೆ ಸಾಕು. ಇವಾಗ ಈ ಥರ ಕಟ್ ಮಾಡಿದ್ಮೇಲೆ ನೋಡಿರಿ ಈ ಥರನೂ ಕಟ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಈ ಥರ ಇದು ಮಾಡಿದ್ರೆ ಬರುತ್ತೆ. ನೋಡ್ಬೋದು, ಕಟ್ ಆಗುತ್ತೆ ಚೆನ್ನಾಗಿ. ಇವಾಗ ನೋಡ್ಬೋದು
ನಾನು ಕಟ್ ಮಾಡ್ಕೊಂಡಿದ್ದೇನೆ. ಈ ಥರನೇ ನೋಡ್ಬೋದು ರೀ. ಶೇಪು ಯಾವ ಶೇಪ್ ಆದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಅಂದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ನಾನು ಸ್ವಲ್ಪನೇ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿಯೂ ಇರುತ್ತೆ ರೀ. ಇವಾಗ ನಾನು ಸ್ವಲ್ಪ ಒಂದೊಂದನೇ ಬಿಡ್ತಾಯಿದ್ದೀನಿ. ಅಂದರೆ ಒಂದಾಗನ ಒಂದು ಸ್ವಲ್ಪ ಫ್ಲೇಮ್ ಮಾತ್ರ ಸ್ಲೋನಲ್ಲೇ ಇರಬೇಕು. ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಅದು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನಾವು ಫ್ರೈ ನೋಡ್ಬೋದು ರೀ. ಈ ಥರ ನಮಗೆ ಬಬಲ್ಸ್ ಬರೋದು ಕಡಿಮೆ ಆಗಿದೆಯಲ್ಲ, ಈ ಥರನೇ ನಾವು ಒಂದೊಂದಾಗಿಯೇ ತಿರುಗಿಸಿ ಹಾಕ್ಕೋಬೇಕು ರೀ. ನಮ್ಮದು ಇವೆಲ್ಲವನ್ನು ಈ ಥರನೇ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಫ್ರೈ ಮಾಡಿದ್ರೆ ನೋಡಿರಿ ತುಂಬ ಟೇಸ್ಟಾಗಿರುತ್ತೆ. ಒಂದು ವಾರ 10 ದಿವಸ ಇಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನೋಡ್ಬೋದು ರೀ, ನಮ್ಮದು ತುಂಬ ಅಂದರೆ ಸ್ವಲ್ಪನೇ ನಾವು ಇದನ್ನು ಚೆನ್ನಾಗಿ ಆಯಿಲಲ್ಲಿ ಸ್ಲೋ ಫ್ಲೇಮ್ನಲ್ಲಿ ಇದು ಮಾಡಿದಾಗ ಈ ಥರನೇ ಗೋಲ್ಡನ್ ಕಲರ್ ಬರ್ತದೆ. ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಸ್ವಲ್ಪ ನಾವು ತೆಳ್ಳಗೆ ಈ ಥರ ಲಟ್ಟಿಸ್ಕೊಂಡು ಮಾಡಿದ್ರೆ ನೋಡಿರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಾಡಿಟ್ಟಿರುವಂಥದ್ದು ರೀ, ಮತ್ತೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಈ ಥರನೇ ಹಾಕೋತಾ ಹೋಗ್ಬೇಕು ರೀ. ಇವಾಗ ನೋಡ್ಬೋದು, ಇಷ್ಟನ್ನು ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು, ನಾನು ಇದಕ್ಕೇ ಒಂದು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೋಡ್ಬೋದು ಪೆರಿ ಪೆರಿ ಮಸಾಲ ರೀ. ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ. ಇದು ನಾವು ಸ್ನ್ಯಾಕ್ಸ್ ಅದು ಏನೇ ಮಾಡಿದ್ರೆ ಇದನ್ನು ಹಾಕ್ಕೊಂಡು ಈ ಥರನೇ ಸ್ವಲ್ಪ ಮೇಲೇ ನೋಡಿರಿ ಈ ಥರನೇ ಉದುರಿಸಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಚಾಟ್ ಮಸಾಲನ್ನು ಹಾಕ್ಕೋಬೋದು. ನೋಡ್ಬೋದು, ನಮ್ಮದು ತುಂಬ ಚೆನ್ನಾಗಾಗಿದೆ ಸ್ನ್ಯಾಕ್ಸು. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನಾನು ನಿಮಗೆ ಒಂದನ್ನು ಇದು ಮಾಡಿ ನೋಡ್ಬೋದು ರೀ. ಇಷ್ಟು ಗರಿ ಗರಿ ಆಗಿನೂ ಮತ್ತು ಚೆನ್ನಾಗಿರುತ್ತೆ. ತುಂಬ ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ಇದನ್ನು ಆರಿಸ್ಬಿಟ್ಟು ನಾವು ಡಬ್ಬಿ ಒಳಗೆ ಹಾಕಿಟ್ರೂ ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿ ಹಾಕಿಟ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.